ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಶುಕ್ರವಾರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣಕ್ಕೆ ಭೇಟಿ ನೀಡಿ 80ನೇ ಸ್ವಾತಂತ್ರ್ಯ ದಿನಾಚರಣೆಗೆ ಕೈಗೊಂಡಿರುವ ವೇದಿಕೆ ಸಿದ್ಧತೆ, ಮೈದಾನ ಸ್ವಚ್ಛತೆ ಹಾಗೂ ವಿದ್ಯಾರ್ಥಿಗಳ ಪೂರ್ವ ಸಿದ್ಧತೆಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ, ಗಾಂಧಿ ಜಯಂತಿ ಸೇರಿದಂತೆ ಎಲ್ಲ ರಾಷ್ಟ್ರೀಯ ಹಾಗೂ ನಾಡ ಹಬ್ಬಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಬಹಳ ಅರ್ಥಪೂರ್ಣವಾಗಿ ಆಚರಿಸಬೇಕು. ಪ್ರತಿ ರಾಷ್ಟ್ರೀಯ ಹಾಗೂ ನಾಡಹಬ್ಬ ದಿನದಂದು ಒಂದೊಂದು ಸಂಕಲ್ಪ ಮಾಡಬೇಕು. ಈ ಸ್ವಾತಂತ್ರ್ಯ ದಿನಾಚರಣೆಗೆ ಕಠಿಣವಾಗಿ ವಿದ್ಯಾಭ್ಯಾಸ ಮಾಡುತ್ತೇನೆ, ಗುರು ಹಿರಿಯರಿಗೆ ಗೌರವ ಕೊಡುತ್ತೇನೆ, ಪ್ರಾಮಾಣಿಕವಾಗಿ ನಡೆದುಕೊಳ್ಳುತ್ತೇನೆ, ಪರಿಸರ ಕಾಳಜಿ ತೋರುತ್ತೇನೆ, ಸತ್ಯ, ಅಹಿಂಸೆ, ಭ್ರಾತೃತ್ವ ಮೈಗೂಡಿಸಿಕೊಳ್ಳುತ್ತೇನೆ ಎಂದು ಪ್ರತಿ ಆಚರಣೆಯ ದಿನದಂದು ಒಂದೊಂದು ಸಂಕಲ್ಪ ಮಾಡಿಕೊಂಡು ವಿದ್ಯಾಭ್ಯಾಸದಲ್ಲಿ ತೊಡಗಿದರೆ ತಮ್ಮ ಏಳಿಗೆ ಹಾಗೂ ಸಾಧನೆಯನ್ನ ಯಾರಿಂದಲೂ ತಡೆಯಲು ಆಗುವುದಿಲ್ಲ. ಆದ್ದರಿಂದ ಈ ವರ್ಷವೂ ಒಂದು ಸಕಾರಾತ್ಮಕ ಗುರಿಯ ಸಂಕಲ್ಪವನ್ನ ಮಾಡಬೇಕು. ಪಥಸಂಚಲನ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರುಗು ತರಬೇಕು ಎಂದು ಸಲಹೆ ನೀಡಿದರು. ಚಟುವಟಿಕೆಗಳು ನಿಮಗೆ ಜೀವನದಲ್ಲಿ ಶಿಸ್ತನ್ನ ತರುತ್ತೆ, ಒಂದು ಕಮಿಟ್ಮೆಂಟ್ ಅನ್ನ ತರುತ್ತೆ, ಯಶಸ್ಸನ್ನ ತರುತ್ತೆ. ಈ ತರ ಎಲ್ಲ ಬೇರೆ ಬೇರೆ ಆಯಾಮಗಳಲ್ಲಿ ಅದು ಹೊರಹೊಮ್ಮತಾ ಹೋಗುತ್ತೆ. ಹಾಗಾಗಿ ನಾವು ಯಾವುದೇ ನ್ಯಾಷನಲ್ ಫೆಸ್ಟಿವಲ್ ಬಂದರೂ ಕೂಡ ನಿಮ್ಮನ್ನೆಲ್ಲ ತೊಡಗಿಸ್ತಕ್ಕಂಥದ್ದು ಪಥಸಂಚಲನಗಳಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ, ಇತರೆ ಸ್ಪರ್ಧೆಗಳಲ್ಲಿ. ಈ ಸಂದರ್ಭದಲ್ಲಿ ಅನೇಕ ಶಾಲೆಯ ಪ್ರತಿನಿಧಿಗಳು, ಶಾಲೆಯ ಆಡಳಿತ ಮಂಡಳಿ, ಅಧ್ಯಾಪಕ ವೃಂದ, ಶಿಕ್ಷಕರು ಎಲ್ಲರೂ ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಕೆಲವು ತಂಡಗಳು ನಮ್ಮ ಹಿರಿಯ ಪೊಲೀಸ್ SP ಅವರು ಇಲ್ಲೇ ಇದ್ದಾರೆ. ಅವರ ಇಡೀ ತಂಡ ಭಾಳ ಶಿಸ್ತಿನಿಂದ, NCC ತಂಡ, ನಮ್ಮೆಲ್ಲ ಆಗಲೇ ಹೇಳಿದಂತೆ ಎಲ್ಲ ವಿದ್ಯಾರ್ಥಿಗಳು ಪೊಲೀಸ್ ತಂಡದ ನೇತೃತ್ವದಲ್ಲಿ ಪಥಸಂಚಲನವನ್ನು ಮಾಡ್ತಾ ಇದ್ದೀರಾ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಏನು ಹೇಳ್ಕೊಡ್ತಾರೆ ಅದನ್ನು ಗಮನವಿಟ್ಟು ಕೇಳಬೇಕು. ಭಾಳ ಶಿಸ್ತಿನಿಂದ ನಮಗೆ ನಾವೇ ಕಾಂಪಿಟೇಷನ್, ನಾನು ಬೆಸ್ಟ್ ಪರ್ಫಾರ್ಮ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದರೆ ಅದು ಒಂದು ತಂಡದ ಬೆಸ್ಟ್ ಪರ್ಫಾರ್ಮೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇಡೀ ಎಲ್ಲ ತಂಡಗಳು ಚೆನ್ನಾಗಿ ಮಾಡಿದ್ರೆ ಇದು ನಮ್ಮ ಜಿಲ್ಲೆಯ ಬೆಸ್ಟ್ ಪರ್ಫಾರ್ಮೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ತಾವೆಲ್ಲರೂ ಕೂಡ ಇಂಡಿವಿಜುವಲ್ ಕೆಪಾಸಿಟಿನಲ್ಲಿ ಡಿಸಿಪ್ಲಿನ್ ಇಟ್ಕೋಬೇಕು. ಆಸ್ ಎ ಟೀಮ್ ಡಿಸಿಪ್ಲಿನ್ ಸ್ವಾಭಾವಿಕವಾಗಿ ಬರುತ್ತೆ. ಟೀಮ್ದು ಸ್ವಾಭಾವಿಕವಾಗಿ ಬಂದರೆ ಇಡೀ ಯೂನಿಟ್ದು ಸ್ವಾಭಾವಿಕವಾಗಿ ಬರುತ್ತೆ. ಹಾಗಾಗಿ ಅದನ್ನು ನಮ್ಮ ಪೊಲೀಸ್ ಹಿರಿಯ ಅಧಿಕಾರಿಗಳು, ನಮ್ಮ ಪೊಲೀಸ್ ಬ್ಯಾಂಡ್ ತಂಡ, ಇತರೆ ಬ್ಯಾಂಡ್ ತಂಡಗಳು ಎಲ್ಲರೂ ಕೂಡ ಅವರೆಲ್ಲ ಒಳ್ಳೆ ರೀತಿಯ ಮಾರ್ಗದರ್ಶನವನ್ನು ತಮಗೆಲ್ಲ ಕೊಡ್ತಾ ಇದ್ದಾರೆ. ಉಳಿದಂತೆ ತಮಗೆ ತಿಂಡಿ ಇತ್ಯಾದಿ ವ್ಯವಸ್ಥೆಗಳು ಅವೆಲ್ಲವೂ ಕೂಡ ನಿರಂತರವಾಗಿ ನಮ್ಮ ಅನೇಕ ಇಲಾಖೆಗಳು ಮಾಡ್ತಾ ಇದ್ದಾವೆ. ಮುಂದಿನ ವರ್ಷ ಹೊಸ ಸ್ಟೇಡಿಯಂ, ಹೊಸ ಪೆವಿಲಿಯನ್ನಲ್ಲಿ ನಾವು ಮಾಡ್ತೇವೆ. ಅಲ್ಲಿವರೆಗೆ ಈ ವರ್ಷ ಟೆಂಪ್ರರಿಯಾಗಿ ಈ ಸ್ಟೇಜನ್ನು ಮಾಡಿ ನಾವು ಸ್ವತಂತ್ರ ದಿನಾಚರಣೆಗೆ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ನಾಳೆ ಸುಮಾರು 2,000 ರಿಂದ 3,000 ವಿದ್ಯಾರ್ಥಿಗಳು ಬರೀ ವೀಕ್ಷಣೆ ಮಾಡಲಿಕ್ಕೆ ಎಲ್ಲ ಸ್ಕೂಲ್ಗಳಿಂದ ಬರಬೇಕು ಅಂತೇಳಿ ಕಡ್ಡಾಯ ಮಾಡಿದ್ದೀವಿ. ತಮ್ಮ ಸಹಪಾಠಿಗಳೇನಿದ್ದಾರೆ ಶಾಲೆನಲ್ಲಿ, ನಾವು ಯಾವ ಶಾಲೆ ಪ್ರತಿನಿಧಿಸ್ತಾ ಇದ್ದೀರಾ ಆ ಇಡೀ ಶಾಲೆಯ ಮಕ್ಕಳು, ನಿಮ್ಮ ಸ್ನೇಹಿತರು ಅವರೆಲ್ಲರೂ ಕೂಡ ಬಂದು ನಿಮ್ಮ ಈ ಯಶಸ್ಸನ್ನು, ಅದು ಕಲ್ಚರಲ್ ಪ್ರೋಗ್ರಾಮ್ ಇರಲಿ ಅಥವಾ ಪಥಸಂಚಲನ ಇರಲಿ, ಅದನ್ನು ನೋಡೋದ್ರ ಜೊತೆಗೆ ಈ ಜಿಲ್ಲೆಯಲ್ಲಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂಥ ಮಹನೀಯರು, ಅವರ ಇತಿಹಾಸ, ಅವರ ಕೊಡುಗೆ ಎಷ್ಟೆಲ್ಲ ಕಷ್ಟಪಟ್ಟು ನಿಮಗೆಲ್ಲ ಮಾಹಿತಿಗೆ ನಾನು ಹೇಳಕ್ಕೆ ಬಯಸ್ತೀನಿ. ಸುಮಾರು ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ನಾವೇನು ಬ್ರಿಟಿಷರ ವಿರುದ್ಧ ಸುದೀರ್ಘವಾದ ಹೋರಾಟ ಮಾಡಿದ್ವಿ. ಈ ಹೋರಾಟದಲ್ಲಿ ಸುಮಾರು 6 ಲಕ್ಷ ಜನ ಅವರು ಜೀವ ತೆತ್ತಿದ್ದಾರೆ, ಬ್ರಿಟಿಷರ ಗುಂಡಿಗೆ ಬಲಿಯಾಗಿದ್ದಾರೆ. ಯಾಕೆ ಬಲಿಯಾಗಿದ್ದಾರೆ? ಯಾವುದೇ ಆಯುಧ, ಫ್ರೆಂಚರು ಆಯುಧ ಕೊಡ್ತೀವಿ ಅಂತಂದ್ರು, ನಮಗೆ ಪೋರ್ಚುಗೀಸರು ಕೊಡ್ತೀವಿ ಅಂದ್ರು, ಡಚ್ಚರು ಕೊಡ್ತೀವಿ ಅಂದ್ರು, ಯಾರು ಕೊಡ್ತೀವಿ ಅಂದ್ರು ನಾವು ತಗೊಂಡಿಲ್ಲ ಆಯುಧನ. ನಮ್ಮ ಸ್ವತಂತ್ರ ಸೇನಾನಿಗಳು ಯಾವುದೇ ಆಯುಧವನ್ನು ತಗೊಂಡಿಲ್ಲ. ನಿರಾಯುಧರಾಗಿ ಕೈಯಲ್ಲಿ ಏನೂ ವೆಪನ್ಸ್ ಇಲ್ಲದಂತೆ ನಾವು ಸ್ವತಂತ್ರಕ್ಕಾಗಿ ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೋರಾಟ ಮಾಡಿದ್ರು. ಯಾಕೆ ಮಾಡಿದ್ರು? ನಮ್ಮ ಮುಂದಿನ ಮಕ್ಕಳು, ಮೊಮ್ಮಕ್ಕಳು, ಅಂದರೆ ನೀವು, ನಿಮ್ಮ ತಾತ, ಅಜ್ಜಿ ಇವರೆಲ್ಲ ಸ್ವತಂತ್ರದಲ್ಲಿ ಹೋರಾಟದಲ್ಲಿ ಇದ್ದಂಥವ್ರು ಅಲ್ವಾ, ಅವ್ರ ತಂದೆ ತಾಯಿ ಇದ್ದಂಥವ್ರು, ಅವರೆಲ್ಲ ಹೋರಾಟ ಮಾಡಿ ಜೀವ ಕೊಟ್ಟಿರೋ ಅಂಥದ್ದು ನಿಮ್ಮೆಲ್ಲರ ಭವಿಷ್ಯಕ್ಕಾಗಿ. ನಮ್ಮ ಮುಂದಿನ ಪೀಳಿಗೆ ಸ್ವತಂತ್ರವಾಗಿ ಅವ್ರಿಗೆ ಅನಿಸಿದ್ದನ್ನು ಹೇಳುವಂಥ ಶಕ್ತಿ ಅವ್ರಿಗೆ ಬರಬೇಕು. ಅವರು ಸಾಧಿಸಬೇಕು ಅಂದ್ಕೊಂಡಿದ್ದನ್ನು ಸಾಧಿಸುವಷ್ಟು ಶಕ್ತಿಯುತವಾಗಿ ಆ ಮಕ್ಕಳು ಆಗಬೇಕು. ಇಡೀ ವಿಶ್ವವನ್ನೇ ಅವರು ನೇತೃತ್ವ ವಹಿಸುವಂಥ ನಾಯಕರುಗಳಾಗಬೇಕು. ಅವರು ಆಸೆ ಪಟ್ಟ ಕ್ಷೇತ್ರದಲ್ಲಿ ಎಷ್ಟು ಎತ್ತರಕ್ಕೆ ಬೇಕಾದರೂ ಏರುವಂಥ ಶಕ್ತಿಯನ್ನು ಅವ್ರು ಪಡ್ಕೊಳ್ಬೇಕು. ಅವ್ರಿಗೆಲ್ಲ ರೀತಿಯ ಸ್ವತಂತ್ರ ಇರಬೇಕು. ಅದು ಕ್ರೀಡಾ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಓದುವ ಸ್ವಾತಂತ್ರ್ಯ,
ಅನುಭವಿಸುವ ಸ್ವತಂತ್ರ, ನೋಡುವ ಸ್ವತಂತ್ರ, ಎಲ್ಲ ರೀತಿಯ ಸ್ವಾತಂತ್ರ್ಯ ಅವ್ರಿಗಿರ್ಬೇಕು, ದೇಶಭಕ್ತಿ ಇರಬೇಕು. ಈ ಎಲ್ಲವನ್ನ ಇಟ್ಕೊಂಡು ಅವರು ಜೀವವನ್ನ ಕೊಟ್ಟಿದ್ದಾರೆ. ಅವರ ಸ್ಮರಣೆಯನ್ನ ಮಾಡೋದು ನಮ್ಮ ಸ್ವತಂತ್ರ ದಿನಾಚರಣೆಯ ಮುಖ್ಯ ಉದ್ದೇಶ. ಹಾಗಾಗಿ ತಾವೆಲ್ಲ ಶ್ರದ್ಧೆಯಿಂದ ಸ್ವತಂತ್ರ ದಿನಾಚರಣೆ ಆಗಲಿ, ಗಣರಾಜ್ಯೋತ್ಸವ ಆಗಲಿ, ಗಾಂಧಿ ಜಯಂತಿ ಆಗಲಿ, ಮಕ್ಕಳ ದಿನಾಚರಣೆ ಆಗಲಿ, ಎಲ್ಲ ಆಚರಣೆಗಳು, ರಾಷ್ಟ್ರೀಯ ಹಬ್ಬಗಳೇನಿದ್ದಾವೆ ಆ ಹಬ್ಬಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು. ಒಂದು ಸಂಕಲ್ಪ, ಒಂದು ಹಬ್ಬಕ್ಕೆ ಒಂದು ಸಂಕಲ್ಪ ಮಾಡಬೇಕು. ನಾನು ಇನ್ನು ಮುಂದೆ ಇಂಥ ಒಳ್ಳೆತನವನ್ನು, ಒಳ್ಳೆ ಒಂದು ಸ್ನೇಹಕ್ಕೆ ಬೆಲೆ ಕೊಡ್ತೇನೆ, ಭಕ್ತಿಗೆ ಬೆಲೆ ಕೊಡ್ತೇನೆ, ಗುರು ಹಿರಿಯರಿಗೆ ಗೌರವ ಕೊಡ್ತೇನೆ. ಈ ಥರ ಒಂದೊಂದು ಅಂಶವನ್ನು ನೀವು ಅಳವಡಿಸ್ತಾ ಹೋದರೆ ಬಹುಶಃ ನಿಮ್ಮ ಎತ್ತರವನ್ನು, ನಿಮ್ಮ ಶಕ್ತಿಯನ್ನು, ಸಾಮರ್ಥ್ಯವನ್ನು ತಡಿಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಷ್ಟು ಶಕ್ತಿಯುತವಾದಂಥ ಯುವ ಸಾಮರ್ಥ್ಯ ನಮ್ಮ ದೇಶಕ್ಕಿದೆ. ಹಾಗಾಗಿ ಅದರ ಭಾಗವಾಗಿ ತಾವೆಲ್ಲ ಆಚರಣೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಬೇಕು ಅಂತ ಕೋರ್ತಾ, ಮತ್ತೊಮ್ಮೆ ನಮ್ಮ ಪೊಲೀಸ್ ಇಲಾಖೆಯವರು, ಇತರ ಇಲಾಖೆಯವರು, ಮತ್ತೆ ಎಲ್ಲ ಶಿಕ್ಷಣ ಇಲಾಖೆ ಎಲ್ಲ ಹಿರಿಯ ಅಧಿಕಾರಿಗಳಿದ್ದಾರೆ, ಉಳಿದೆಲ್ಲ ಇಲಾಖೆಗಳು, ಸುಮಾರು 32-33 ಇಲಾಖೆಗಳು, ಅದನ್ನು ಪ್ರತಿನಿಧಿಸುವ ಎಲ್ಲರೂ ಕೂಡ ಇಲ್ಲಿದ್ದೀವಿ. ಓಕೆ, ಸೊ ಎಲ್ಲರೂ ಕೂಡ ನಿಮಗೆ ಒಳ್ಳೆಯ ಒಂದು ವಾತಾವರಣ ಇರಬೇಕು. ಆ ವಾತಾವರಣದಲ್ಲಿ ಮೌಲ್ಯಯುತವಾದ ಸ್ವತಂತ್ರ ದಿನಾಚರಣೆಯನ್ನು ನಾವು ಆಚರಿಸಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಈಗಾಗಲೇ ಕಾರ್ಯಭಾರ ಹಂಚಿಕೆ ಮಾಡಿರುವಂತೆ ನಿಯೋಜಿತ ಕರ್ತವ್ಯಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮಾಡಬೇಕು. ಆಗಸ್ಟ್ 15ರಂದು ನಡೆಯಲಿರುವ ಸ್ವಾತಂತ್ರ್ಯ ದಿನಾಚರಣೆಯ ಪಥಸಂಚಲನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬೆಳಗ್ಗೆ 8:15 ಗಂಟೆಗೆ ಸರಿಯಾಗಿ ಜಿಲ್ಲಾ ಕ್ರೀಡಾಂಗಣಕ್ಕೆ ತಮ್ಮ ಕಚೇರಿಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಮಾಡಿ ಬರಬೇಕು. ಜಿಲ್ಲೆಯ ಸಮಸ್ತ ನಾಗರಿಕರು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ವೈ ನವೀನ್ ಭಟ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ಉಪವಿಭಾಗಾಧಿಕಾರಿ ಡಿಎಚ್ ಅಶ್ವಿನ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ಹಾಜರಿದ್ದರು.